ಹೌದು ಫ್ರೀ ಕೊಡ್ತೀವಿ ಪರವಾಗಿಲ್ಲ ದುಡ್ಡು ತಗೊಳ್ಳಿ ಹಾಕೋಣ ಬಾಗ್ರು ಅದ್ರಲ್ಲೇನಿದೆ. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಹೊರಟಿದ್ದು 6 ಗಂಟೆಗೆ, ಆಲ್ರೆಡಿ 6:35 ಟೈಮ್ ಇವಾಗ. ಇನ್ನು ಪ್ಯಾಲೇಸ್ ರೋಡಲ್ಲೇ ಇದ್ದೀನಿ. ಇವತ್ತು ನಾನು ಹೊರಟಿದ್ದೀನಿ ಮಂತ್ರಾಲಯಕ್ಕೆ. ಸೊ ಮ್ಯಾಪ್ ಪ್ರಕಾರ ತೋರಿಸ್ತಾ ಇರೋದು 1 ಗಂಟೆ 50 ನಿಮಿಷ ಆಗುತ್ತೆ ಅಂತ ರೀಚ್ ಆಗೋದಕ್ಕೆ. ಸಿಟಿ ಬಿಟ್ಟರೆ ಸ್ವಲ್ಪ ಬೇಗ ಹೋಗ್ಬೋದು. ಇವತ್ತು ಸ್ವಲ್ಪ ಬೇಗನೆ ರೈಡ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ನಾನು ರೈಡ್ ಸ್ಟಾರ್ಟ್ ಮಾಡಿದ್ದು 6 ಗಂಟೆ 10 ನಿಮಿಷ ಆಯಿತು. ನಾನು ಅಂದ್ಕೊಂಡಿದ್ದು 3 ಗಂಟೆಗೆ, ಬಟ್ ಹೊರಟಿದ್ದು 6 ಗಂಟೆಗೆ. ಸ್ವಲ್ಪ ವರ್ಕ್ ಇತ್ತು, ಸೊ ಆ ರೀಸನ್ಗೆ ಲೇಟ್ ಆಗೋಯಿತು. ಇಲ್ಲ ಅಂದರೆ ಬೇಗನೆ ಹೊರಟ್ಬಿಡ್ತಿದ್ದೆ. ಬನ್ನಿ, ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ರೀಚ್ ಆಗೋಷ್ಟಕ್ಕೆ ಮಂತ್ರಾಲಯ. ಹೋಗ್ತಾ ಮಾತಾಡ್ಕೊಂಡು ಹೋಗೋಣ. ಈ ವರ್ಷದ ಮೊದಲ ರೈಡ್ ಇದು ನಂದು. ಜಾಸ್ತಿ ಲೆಂತು ಅಂತಲೂ ಇರಲ್ಲ, ಜಾಸ್ತಿ ಕಡಿಮೆನೂ ಇರಲ್ಲ. ಹೋಗ್ತಾ ಮಾತಾಡ್ಕೊಂಡು ಹೋಗೋಣ, ನೋಡೋಣ ಏನೇನಿರುತ್ತೆ ಏನೇನಿಲ್ಲ. ಹೈವೇ ಗೊತ್ತಿಲ್ಲ. ಆಲ್ರೆಡಿ ಟ್ರಾಫಿಕ್ ಯಾವ ರೇಂಜಿಗಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಸ್ವಲ್ಪ ಸಿಟಿ ಬಿಟ್ಟರೆ ಸ್ವಲ್ಪ ಟೈಮಿಂಗ್ಸು ಕಡಿಮೆ ಆಗುತ್ತೆ, ನಾವು ರೀಚ್ ಆಗೋದು ಬೇಗನೆ ರೀಚ್ ಆಗ್ಬೋದು. ಇಲ್ಲಿ ಏನು ತೋರಿಸ್ತಾ ಇದೆ 1 ಗಂಟೆ 50 ನಿಮಿಷ, ಅದು ಸ್ವಲ್ಪ ಕಡಿಮೆನೇ ಆಗುತ್ತೆ. ನೋಡೋಣ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ರೀಚ್ ಆಗೋಕ್ಕೆ ಟ್ರೈ ಮಾಡ್ತೀನಿ. ಜಾಸ್ತಿ ಸ್ಪೀಡಾಗೂ ಹೊಡ್ಕೊಂಡು ಹೋಗೋದಿಲ್ಲ, ಜಾಸ್ತಿ ನಿಧಾನಕ್ಕೂ ಹೋಗೋದಿಲ್ಲ, ಆವ್ರೇಜ್ ಸ್ಪೀಡಲ್ಲಿ ಹೋಗೋಣ ಅಂತ ನಾನು. ತುಂಬ ವಿಷಯಗಳು ಮಾತಾಡೋದಿದೆ, ಬನ್ನಿ ಮಾತಾಡ್ಕೊಂಡು ಹೋಗೋಣ. ಮೊದಲು ಸಿಟಿ ದಾಟ್ಕೊಳ್ಳೋಣ, ಆಮೇಲೆ ಮಿಕ್ಕಿದ ಮಾತುಕತೆ. ನಾನು ಯಾವತ್ತೂ ನೈಟ್ ರೈಡ್ ಹೋಗಿಲ್ಲ ಈ ರೋಡ್. ಹೈವೇ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಕೂಡ ಹೋಗಿದ್ದೆ, ಪೆಣಕೊಂಡಾಗ ಹೋದಾಗ ಚೆನ್ನಾಗಿತ್ತು ಹೈವೇ. ಬಟ್ ಇವಾಗ ಏನಾಗಿದೆ ಗೊತ್ತಿಲ್ಲ, ನೋಡಬೇಕು. ಮಂತ್ರಾಲಯ ಹತ್ರ ಒಂದು 100 ಕಿಲೋಮೀಟ್ರ್ನೋ ರೋಡ್ ಸರಿ ಇಲ್ಲ ಅಂತ ಹೇಳ್ತಿದ್ರು, ಬಟ್ ಗೊತ್ತಿಲ್ಲ, ನೋಡ್ಬೇಕು. ಈ ಸಮ್ಮರ್ ಬಂದ್ಬಿಟ್ರೆ ಎಲ್ಲರಿಗೂ ಬಾಡಿ ಓವರ್ ಹೀಟು, ತಾಳಲ್ಲ ಬಾಡಿ ಕೆಲವ್ರಿಗಂತೂ. ಈ ನಾನ್ ವೆಜ್ ತಿನ್ನೋರಿಗಂತೂ, ಚಿಕನ್ ಮಟನ್ ತಿನ್ನೋರಿಗಂತೂ ಆಗೋದೇ ಇಲ್ಲ. ಇವಾಗ ಸ್ವಲ್ಪ ಪರವಾಗಿಲ್ಲ. ನೋಡುವ. ನಮಗೂ ಸ್ವಲ್ಪ ಬಾಡಿ ಓವರ್ ಹೀಟ್ ಆಗ್ಬಿಟ್ರೆ ಆಗಲ್ಲ, ಬಟ್ ಅದು ಆದರೂ ಕೂಡ ರೈಡ್ ಮಾಡ್ತಾ ಇದ್ದೀನಿ. ಒಟ್ನಲ್ಲಿ ರೈಡ್ ಹೋಗ್ಬೇಕು ಅಂತ ಅಂದ್ಕೊಂಡ್ರೆ ಹೋಗ್ಬಿಡ್ಬೇಕು ಅಷ್ಟೇ. ನಾನು ಸತಿ ಮಳೆಗಾಲದಲ್ಲೇ ಹೋಗ್ಬೇಕು ಅಂದ್ಕೊಂಡು ಹೋಗೋಕ್ಕೆ ಆಗಲಿಲ್ಲ. ಚಳಿಗಾಲದಲ್ಲೇ ಹೋಗ್ಬೇಕು ಅಂದ್ಕೊಂಡೆ, ಅದೂ ಆಗಲಿಲ್ಲ. ಬಟ್ ಈ ಸತಿ ಮಿಸ್ ಮಾಡಬಾರ್ದು ಅಂದ್ಬಿಟ್ಟು ಇವತ್ತು ಹೊರಟ್ಬಿಟ್ಟಿದ್ದೀನಿ. ಇನ್ನೊಂದೇನಂದರೆ, ಲಾಸ್ಟ್ ಟೈಮು ಕೂಡ ಸೇಮ್ ಇದೇ ಟೈಮಲ್ಲೇ ಹೋಗಿದ್ದೆ ರೈಡಿಗೆ. ಹೊನ್ನಾವರ, ಆಮೇಲೆ ಗೋಕರ್ಣ, ಮುರುಡೇಶ್ವರ ಸ್ಕೂಬಾ ಡೈವಿಂಗು ಇದೇ ಟೈಮಲ್ಲೇ ಹೋಗಿದ್ದು. ಅವ್ನು ಬಸ್ನಲ್ಲಿ ಸಡನ್ ಬ್ರೇಕ್ ಹೊಡೆದ್ರೆ ಏನಾಗಲ್ಲ, ಅವ್ನ ಗಾಡಿ ಒಂದು ಕತೆ. ಎಲೆಕ್ಟ್ರಿಕಲ್ ವೆಹಿಕಲ್, ಬುದ್ಧಿನೇ ಇರಲ್ಲ ಗುರು. ಒಟ್ನಲ್ಲಿ ಏನೋ ದೂರಿಸ್ಬೇಕು ಅಷ್ಟೇ. ಆ ಗ್ಯಾಪಲ್ಲಿ ಯಾವನಾರು ದೂರ್ಸಕ್ಕೆ ಹೋಗ್ತಾನೆ? ಏನೋ ಸೈಡಲ್ಲಿ ಫುಲ್ ಗ್ಯಾಪ್ ಇದೆ ಅಂದರೆ ಎಳೆಯೋದು ಒಂಥರ ಬೇರೆ. ಅಷ್ಟು ಪಕ್ಕದಲ್ಲಿ ಹೋಗಿ ಗಾಡಿ ಇದು ಮಾಡ್ಕೊಳ್ಳೋ ಅಂಥದ್ದು ಏನು ಅವಶ್ಯಕತೆ ಇದೆ ನನಗಂತೂ ಗೊತ್ತಿಲ್ಲ. ಇನ್ನೂ ಇದ್ರ ಲೈಟ್ ಹಾಕೇ ಇಲ್ಲ, ಫಾಗ್ ಲ್ಯಾಂಪ್ಗಳು. ಗಾಡಿ ಹೆಡ್ಲೈಟ್ ಮಾತ್ರ ಭಯಂಕರ ಬೀಳುತ್ತೆ, ಅದೇ ಖುಷಿ ಒಂಥರ. ಒಂದು ಕಾರ್ದು ಬಿದ್ದಂಗೆ ಬೀಳುತ್ತೆ ಪಕ್ಕದಲ್ಲಿ. ಏನು ಕಾಣುತ್ತೆ ನೋಡು, ಒಂದು ಫಾಗ್ ಲ್ಯಾಂಪ್ ಎಲ್ಲ ಹಾಕ್ಬಿಟ್ರೆ ಮುಗೀತು ಕತೆ.
ಟೈಮು ಇವಾಗ 1 ಗಂಟೆ 32 ನಿಮಿಷ. ಇನ್ನೊಂದು 2 ಕಿಲೋಮೀಟರ್ಸ್ ಅಷ್ಟೇ ಇರೋದು ಮಠಕ್ಕೆ. ಅಂದರೆ ಮೇ ಬಿ ಸರ್ಕಲ್ಗೆ ಇರಬೇಕು. ಮಠಕ್ಕೇನೆ ಹಾಕೊಂಡಿದ್ದೆ ಮ್ಯಾಪು. ಬಟ್ ಇದು ಸರ್ಕಲ್ ತೋರಿಸ್ತದ್ಯಾ ಇಲ್ಲ ಮಠಕ್ಕೆ ತೋರಿಸ್ತದ್ಯಾ ಕ್ಲಾರಿಟಿ ಇಲ್ಲ, ನೋಡೋಣ. ಮಠಕ್ಕೆ ಬಂದಿದ್ದಾಯ್ತು ಆಲ್ರೆಡಿ. ಸರ್ಕಲ್ಲು ಮುಂದೆನೇ ಮಠ. ಒಳಗೆ ಎಂಟ್ರಿ ಇರಲ್ಲ, ಎಲ್ಲ ಇಲ್ಲೇ ಪಾರ್ಕಿಂಗ್ ಹಾಕ್ಬಿಟ್ಟಿರ್ತಾರೆ. ಎಲ್ಲ ಹೆಂಗೆ ಮಲಗಿದಾರೆ ನೋಡಿ ಮಠ. ಎಷ್ಟು ಗುರು ರೂಮು? ನಾಳೆ ಮಧ್ಯಾಹ್ನ. ಹಾಂ, ರೂಮ್ ಹೇಗಿದೆ? 600. ರೂಮು ಎ ಸಿನ ನಾನ್ ಎ ಸಿನ? ಎ ಸಿ ಆದರೆ ಬಿಸಿನೀರು ಬರುತ್ತಾ ಸ್ನಾನಕ್ಕೆ? ರೂಮ್ ಹೆಂಗಿದೆ, ಚೆನ್ನಾಗಿದೆಯಾ? ರೂಮ್ ತೋರಿಸಿ. $500 ಮಾಡಿ. ಹಾಂ, 500. ಹಾಂ, ಹೌದು, ಫ್ರೀ ಕೊಡ್ತೀವಿ. ಪರವಾಗಿಲ್ಲ, ದುಡ್ಡೇ ತಗೊಳ್ಳಿ. ಹಾಕೋಣ ಬಾಗುರು, ಅದ್ರಲ್ಲೇನಿದೆ. ಪರವಾಗಿಲ್ಲ, ಫ್ರೀ ಏನ್ ಬೇಡ, ನಾನು ದುಡ್ಡು ಕೊಟ್ಟೆ ತಗೊಳ್ತೀನಿ. ಬಟ್ ಕಡಿಮೆ ಮಾಡಿ ಸಾಕು. రూమ్ తోర్చి మొదలు చేస్తున్నాను కదా, ఆల్రెడీ వీడియో రికార్డ్ అవుతూనే ఉంది. చెప్పు చెప్పు చెప్పు, ఏం కావాలి చెప్పు. ఇదే నా ఛానల్. ఓకే బ్రో, ఓకే బ్రో, ఓకే బ్రో. ಬೆಲ್ಲ ಕೊಟ್ಟು ಎಲ್ಲ ಬರ್ತದೆ. ಬೆಲ್ಲ ಐಕಾನ್. ಓಕೆ ಬ್ರೋ, ಓಕೆ ಬ್ರೋ. ಇನ್ಸ್ಟಾಗ್ರಾಮ್ ಬಂದಿಲ್ಲ ಬ್ರೋ. ಇಷ್ಟು ಬೈಕ್ ಇದೆ ನಂತಲ್ಲ? ನಂದಲ್ಲ, ಅದು ಸೂಪರ್ ಬೈಕ್ ಶೋರೂಮ್ ಅಲ್ಲಿ ಮಾಡಿರೋದು. ಇನ್ಸ್ಟಾಗ್ರಾಮ್ ಇದೆ, ಬಟ್ ಜಾಸ್ತಿ ಯೂಸ್ ಮಾಡಲ್ಲ. ಇದು ಎಷ್ಟು ಜನ ಇದ್ದಾರೆ ಇನ್ಸ್ಟಾಗ್ರಾಮ್? 3000 ಇದ್ದಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಗೆ ಏನಂತ ದುಡ್ಡು ಬರಲ್ಲ, ಬೇರೆ ಪಬ್ಲಿಸಿಟಿಗೆ ಅಷ್ಟೇ ಅದು. ಇಲ್ಲ ಸರ್, 360 ಆಫ್ ಮಾಡಿದೀನಿ, ಸಿಂಗಲ್ ಲೆನ್ಸ್ ಅಷ್ಟೇ ಇಟ್ಟಿರೋದು. ಹಾಕಣ ಗುರು, ಅದ್ರಲ್ಲಿ ಏನಿದೆ. ಇಲ್ಲ, ಮಾಡ್ಕೊಂಡೇ ಬಂದೆ. ಯಾವುದು? ಅಲ್ಲ, ರೂಮ್ ಫಸ್ಟ್ ಸಿಂಗಲ್ ಕೊಡ್ತಾರ ಕೇಳಿ. ಕೊಡ್ತೀರಿ? ನಿಮ್ದರ ರೂಮಾ ಏನು? ಏನಪ್ಪ ಅಯ್ಯಪ್ಪ, ಅದೇನ್ ತಲೆಯಲ್ಲಿ ಹಾಕೊಂಡು ಹೇಳಿದ್ರು ನಂಗಂತೂ ಅರ್ಥ ಆಗಿಲ್ಲ.
ರಾಮರಾಮ್ ಇದೆ ಅಂತದ ಕೊಡ್ತಾರ ಹ್ಞೂ ಯೂಟ್ಯೂಬರ್ಗೆ ಸರ್ ನಿಮಗೆ ಕೊಡಲ್ಲ ಅಂದ್ರೆ ನನಗೆ ಅದೊಂದು ಅರ್ಥ ಆಗಿಲ್ಲಪ್ಪ. ಸಿಂಗಲ್ ಇದ್ರೆ ಕೊಡಲ್ಲ, ಡಬಲ್ ಇದ್ರೆ ಕೊಡ್ತೀನಿ. ಅದ್ಯಾವ ಥರ ಮೈಂಡ್ ಸೆಟ್ ನಂಗೆ ಅರ್ಥ ಆಗಿಲ್ಲ. ಸಿಂಗಲ್ ಪರ್ಸನ್ ಇದ್ರೆ ಏನು ಪ್ರಾಬ್ಲಮ್ ಬರುತ್ತೆ? ಹಾಂ, ಆ ಥರ ಇರ್ತದ ಹಂಗೆ. ಅದಕ್ಕೋಸ್ಕರ ಕೊಡಲ್ಲ. ಅಲ್ಲ, ಬೆಂಗಳೂರಿಂದ ಗಾಡಿ ಹಾಕೊಂಡ್ ಬಂದ್ಬಿಟ್ಟು ಇಲ್ಲಿ ಯಾರಿಗೆ ಜಾಗ ಮಾಡ್ಕೊಂಡು ಹೋಗೋಣ? ಓಹ್, ಸಿಂಗಲ್ ಬೆಡ್ ಇಲ್ಲ, ಇಲ್ಲೂ ಡಬಲ್ ಏನಾ? ಡಬಲೇ ಸರ್ ಓಕೆ, ಎಷ್ಟು ರೆಂಟು? 800 ಮಾಡ್ಕೊಳ್ಳಿ, 800 ಮಾಡ್ಕೊಳ್ಳಿ. ಹಾಂ, ನಾರ್ಮಲ್ ಕೊಡ್ತಾರ ಇದು ಎ ಸಿನಾ? 800 ಮಾಡ್ಕೊಳ್ಳಿ.